ಒಂದು ಹೆಂಗೆ ಪಡ ಎಲ್ಲರಿಗೂ ನಮಸ್ಕಾರ. ಸಕ್ಕಡಾಂಕೈ ನಮಸ್ಕಾರ. ಭಾನುವಾರ, ರವಿವಾರ, ಆದಿತ್ಯವಾರ ಅಂತೇಳಿ ಏನು ಹೇಳ್ತೇವ ಆ ದಿನ ನಮಗೆ ಒಂದಷ್ಟು ಪುರುಸೊತ್ತು ಇರ್ತದೆ. ಸೋಮವಾರದಿಂದ ಶನಿವಾರದ ತನಕ ಬೆಳಗ್ಗೆ ಬೇಗನೆ ಎದ್ದು ದಡಬಡ ಕೆಲಸಗಳನ್ನು ಮಾಡಿ ಶಾಲೆಗೆ ಓಡುವಂಥ ನಾವು ಬರುವಾಗ ಫ್ರಿಜ್ಜಿನಲ್ಲಿ ಏನುಂಟೋ ಪನೀರ, ಮಶ್ರೂಮ್ ಅದರದ್ದು ಏನಾದರೂ ಸ್ಪೆಷಲನ್ನು ಮಾಡ್ತೇವೆ, ಹೀಗೆ ಹೋಗ್ತದೆ. ಬಟ್ ಸಂಡೇ ಅಂತೇಳಿ ಹೇಳಿದಾಗ ಒಂದಷ್ಟು ಮೀನು ಮಾರ್ಕೆಟಿಗೆ ಹೋಗಿ ಏನಾದರೂ ತಗೊಂಡು ಬರುವಂಥ ಪುರುಸೊತ್ತು ಇರ್ತದೆ. ಪ್ರತಿ ಸಾರಿ ಅಂತೇಳಿ ಹೇಳಿಲ್ಲ, ಯಾವಾಗಲೂ ಒಮ್ಮೆ ಅಪರೂಪಕ್ಕೆ ತಂದು ಮಾಡುವಂಥದ್ದು ಇದೆ. ಸೊ ಇವತ್ತು ಮೀನು ಮಾರ್ಕೆಟ್ಟಿಗೆ ಹೋಗುವಾಗ ಭೂತಾಯಿ, ಪೆಡವೋ, ಸ್ಯಾರಡೈನ್ ಅಂತೇಳಿ ಏನು ಹೇಳ್ತೇವ ಒಂದು ಫಿಶ್ ಸಿಕ್ಕಿತ್ತು. ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ಲಸ್ ತುಂಬ ಒಂದು ಅಗ್ಗದ ಬೆಲೆಯಲ್ಲಿ ಅಂತೇಳಿ ಹೇಳಿದರೆ ಇದ್ದದರಲ್ಲಿ ಎಲ್ಲ ಮೀನುಗಳನ್ನು ಕಂಪೇರ್ ಮಾಡಿದರೆ ಈ ಮೀನು ತುಂಬ ಕಡಿಮೆ ರೇಟಿನಲ್ಲಿಯೂ ಕೂಡ ನಮಗೆ ಸಿಗ್ತದೆ. ಮಾತ್ರ ಅಲ್ಲ, ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಸೊ ನಾವು ಈ ಭೂತಾಯಿ, ತರುಭೂತಾಯಿ ಅಂತೇಳಿ ಹೇಳ್ತೇವೆ. ಅಂದರೆ ಚಿಕ್ಕ ಚಿಕ್ಕ ಭೂತಾಯಿ ಇರುವಾಗ ಅದನ್ನು ತಂದು ಅದನ್ನು ಫ್ರೈ ಮಾಡಿ ತಿನ್ನುವಂಥದ್ದೇ ಹೆಚ್ಚು. ಬಟ್ ಇದು ಒಂದು ಸ್ವಲ್ಪ ದೊಡ್ಡದಾಗುವಾಗ ಇದರಿಂದ ಒಂದು ಮೆತ್ತಿ ಕೊತ್ತಂಬರಿ ಗಶಿ ಅಂತೇಳಿ ಹೇಳಿ ಮಾಡ್ತೇವೆ. ಸೊ ಇದು ನಾವು ಕೊಂಕಣಿಗರು ಮಾಡುವಂತಹ ಒಂದು ಟಿಪಿಕಲ್, ಒಥೆಂಟಿಕ್, ಟ್ರೆಡಿಷನಲ್ ಅಥವಾ ಮೊದಲಿಂದ ಬಂದಂತಹ ಒಂದು ಅಡುಗೆಯ ಒಂದು ಕ್ರಮ. ಓಕೆ, ಸೊ ಈಗ ಏನಾಗ್ತದೆ ಅಂತೇಳಿ ಹೇಳಿದರೆ ಈ ಒಂದು ಮೀನು ಇನ್ನಷ್ಟು ರುಚಿ, ಅದರ ಒಟ್ಟಿಗೆ ಇದರದ್ದು ಮೊಟ್ಟೆ ಇದೆಲ್ಲವೂ ಕೂಡ ಇರ್ತದೆ. ಹಾಗಾಗಿ ಇದು ಒಂಥರ ತಿನ್ನಲಿಕ್ಕೆ ಈಗ ಮಾತ್ರ, ಈ ಒಂದು ಸೀಸನಲ್ಲಿ ಮಾತ್ರ ಅದು ಸಿಗುವಂಥದ್ದು, ಆಷಾಢದ ಸಮಯದಲ್ಲಿ. ಇನ್ನು ನೆಕ್ಸ್ಟ್ ನಮಗೆ ಶ್ರಾವಣ ಸ್ಟಾರ್ಟ್ ಆದಮೇಲೆ ಮೊಟ್ಟೆಯನ್ನು ಕೂಡ ತಿನ್ನಲಿಕ್ಕಿಲ್ಲ. ಒಂದಷ್ಟು ಜನ ಬೆಳ್ಳುಳ್ಳಿ, ನೀರುಳ್ಳಿಯನ್ನು ಕೂಡ ತಿನ್ನುವುದಿಲ್ಲ, ಒಂದೇ ಊಟವನ್ನು ಮಾಡ್ತಾರೆ. ಈ ರೀತಿಯೆಲ್ಲ ಸಾಗ್ತದೆ. ತುಳಸಿ ಪೂಜೆ, ಚೂಡಿ ಪೂಜೆ ಇದೆಲ್ಲ. ಸೊ ಈಗ ಏನಪ್ಪ ಅಂತೇಳಿ ಹೇಳಿದರೆ ಆಷಾಢದಲ್ಲಿ ಆಸೆ ಯಾವಾಗ ಆಗ್ತದೆ ಅದನ್ನು ಆವಾಗ ಮೀನನ್ನು ತಂದು ಮಾಡುವಂಥದ್ದು. ಸೊ ಇವತ್ತು ನನಗೆ ಮಾರ್ಕೆಟಿಗೆ ಹೋಗುವಾಗ ಬಾಕಿ ಯಾವುದೇ ಮೀನು ಅಷ್ಟೊಂದು ಇಷ್ಟ ಅಂತೇಳಿ ಹೇಳಿ ಆಗಲಿಲ್ಲ, ಫ್ರೆಶ್ ಇರಲಿಲ್ಲ, ನಾವು ತಿನ್ನುವಂಥದ್ದು ಇರಲಿಲ್ಲ, ಅದು ತಿನ್ನಲಿಕ್ಕೆ ಮನಸ್ಸಿರಲಿಲ್ಲ. ಅಂತೂ ಇಂತೂ ಇದು ನನಗೆ ಸಿಕ್ಕಿತು. ಸೊ ಸುಮಾರು ಒಂದು 200 ರೂಪಾಯಿಗೆ ಒಂದು 25 ಮೀನುಗಳಷ್ಟು ಸಿಕ್ಕಿದೆ. ನಾನು ನಿಮಗೆ ಹೇಳಿದ ಹಾಗೆ ಮೆತ್ತಿ ಕೊತ್ತಂಬರಿ ಗಶಿ. ಸೊ ಬರೀ ಪದಾರ್ಥವನ್ನು ಯಾಕೆ ಮಾಡೋದು, ಅದರೊಟ್ಟಿಗೆ ಒಂದು ಫ್ರೈಯನ್ನು ಕೂಡ ಮಾಡುವ ಅಂತೇಳಿ ಹೇಳಿ ಫ್ರೈ ಮತ್ತು ಪದಾರ್ಥ ಎರಡನ್ನು ಕೂಡ ಮಾಡ್ತಾ ಇದ್ದೇನೆ. ಸೊ ಮೀನು ಫ್ರೈಗೆ ಮತ್ತೆ ಪುನಃ ನಾವು ರವಾದೆಲ್ಲ ಡಿಪ್ಪೆಲ್ಲ ಮಾಡಬೇಕಾಗಿಲ್ಲ. ಸೊ ಮಸಾಲವನ್ನೇ ನಾವು ಅರಿಯುವಂಥದ್ದು. ಮಸಾಲೆಗೆ ಒಂದು 2 ಮುಷ್ಟಿ ಅಕ್ಕಿ, ಬೇಕಾದಷ್ಟು ರುಚಿಗೆ ತಕ್ಕಷ್ಟು ನಾವು ಮೆಣಸನ್ನು, ಉಪ್ಪನ್ನು, ಮೆಣಸು ಅಂತೇಳಿ ಹೇಳಿದರೆ ಹುರಿಯದ ಮೆಣಸು, ಅದೇ ರೀತಿ ಉಪ್ಪನ್ನು, ಸ್ವಲ್ಪ ಕೊತ್ತಂಬರಿ, ಹಿಂಗು ಇದನ್ನೆಲ್ಲ ಹಾಕಿ ನಯವಾಗಿ ನಾವು ಕಡಿದುಕೊಳ್ಳುವಂಥದ್ದು ಮಿಕ್ಸಿಯಲ್ಲಿ. ಅದರ ನಂತರ ಬೇಕಾದ ಹಾಗೆ ಇದನ್ನು ಹಾಕಿ, ಅದು ವೆಜ್ ಇರ್ಬೋದು, ಅದನ್ನ ಕಾಲಿಫ್ಲವರ್ ಕೂಡ ಆಗ್ತದೆ, ಅದೇ ರೀತಿ ಮೀನು ಕೂಡ ಆಗ್ತದೆ, ಯಾವುದಕ್ಕೂ ಕೂಡ ಅದೇ ಮಸಾಲೆ ನಾವು ಹಾಕುವಂಥದ್ದು. ಸೊ ಇದೀಗ ಚೆನ್ನಾಗಿ ಮೀನನ್ನು ಕಟ್ ಮಾಡಿ ಬಾರಿ 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 ಅದನ್ನು ತೊಳೆದು ಶುಭ್ರವನ್ನಾಗಿಸಿ ಒಂದು ಪಾಲನ್ನು ಮಸಾಲೆಗೆ ಸೇರಿಸ್ತಾ ಇದ್ದೇವೆ. ಇದಕ್ಕೆ ನಾವು ಗೂಳಿ ಅಂತೇಳಿ ಹೇಳೋದು. ಕನ್ನಡ ಭಾಷೆಯಲ್ಲಿ ನಮಗೆ ಹಾಯ್ಲಿಕ್ಕೆ ಬರ್ತದಲ್ಲ ಆ ಗೂಳಿ ಅಲ್ಲ, ಇದು ಮಸಾಲೆಯ ಗೂಳಿ. ಸೊ ಇದೀಗ ಖಡಕ್ ಮಸಾಲೆ ಜೊತೆ ಮೀನು ಬೆರೆಸಿ ನಾನು ಫ್ರಿಜ್ಜಿನಲ್ಲಿ ಇಟ್ಟಿದ್ದೇನೆ ಸುಮಾರು 1-1.5 ಗಂಟೆ ಅದು ಇರಲಿ. ಅದರ ನಂತರ ನಾವು ಅದನ್ನು ಕಾಯಿಸುವಂಥದ್ದು. ಇದೀಗ ನಾವು ಪದಾರ್ಥದ ರೆಡಿಯನ್ನು ಮಾಡುವ ಪೆಡವೋ ಅಥವಾ ಭೂತಾಯಿ ಅಂತೇಳಿ ಏನು ಹೇಳ್ತೇವೆ ನಮ್ಮ ಭಾಷೆಯಲ್ಲಿ ಹೆಚ್ಚಾಗಿ 99% ತಿನ್ನುವವರು ಮಾಡುವಂಥದ್ದು ಇದೇ ಮಸಾಲೆಯನ್ನು. ಇದಕ್ಕೆ ಮೆತ್ತಿ ಕೊತ್ತಂಬರಿ ಗಶಿ ಅಂತೇಳಿ ಹೇಳ್ತೇವೆ. ಸೊ ಇದಕ್ಕೆ ಬೇಕಾದದ್ದು ಮೆಂತೆ, ಅದೇ ರೀತಿ ಕೊತ್ತಂಬರಿ. ನೀವು ನೋಡಿದ್ದೀರಿ ಎಷ್ಟು ಪ್ರಮಾಣದಲ್ಲಿ ನಾನು ಹಾಕಿದ್ದೇನೆ ಅಂಥೇಳಿ. 1.5 ಸ್ಪೂನು ಕೊತ್ತಂಬರಿ ಅಂತೇಳಿ ಹೇಳಿ ಆದರೆ 1/4 ಸ್ಪೂನು ಮೆಂತೆ ಅಷ್ಟೇ. ಸೊ ಅದನ್ನು ಹಾಕಿ ಚೆನ್ನಾಗಿ ಅದನ್ನು ಹುರಿದುಕೊಳ್ಬೇಕು. ಘಮ್ ಅಂತೇಳಿ ಹೇಳೋದು ವಾಸನೆ ಬಿಟ್ಟು ಕೊಡ್ತದೆ. ಅದರ ನಂತರ ನಾವು ಫ್ರೆಶ್ಶಾಗಿ, ನಂದು ಪ್ರತಿಯೊಂದು ಅಡುಗೆಗೆ ಏನಂತೇಳಿ ಹೇಳಿದ್ರೆ ಒಳ್ಳೆ ಫ್ರೆಶ್ಶಾಗಿ ತುರಿದಿಟ್ಕೊಂಡಂಥ ತೆಂಗಿನ ತುರಿಯನ್ನೇ ಬಳಸುವಂಥದ್ದು. ಸೊ ತೆಂಗಿನ ತುರಿಯನ್ನು ನಾನು ಒಂದು ದೊಡ್ಡ ತೆಂಗಿನಕಾಯಿಯ ಅರ್ಧದಷ್ಟನ್ನು ತಗೊಂಡಿದ್ದೇನೆ. ಅದೇ ರೀತಿ ಒಂದು 4 ಹುರಿದಂಥ ಬ್ಯಾಡಗಿ ಮೆಣಸು, 4-5. ಅದೇ ರೀತಿ 3 ಗುಂಟೂರು ಮೆಣಸು, ಅದನ್ನು ನಯವಾಗಿ ಅರ್ದುಕೊಂಡು ಫಸ್ಟಿಗೆ ಅದನ್ನು ಮಸಾಲೆಯನ್ನು ಕುದಿಸಿಕೊಳ್ಳುವಂಥದ್ದು. ಇದು ಆಗ್ತಾ ಇರಬೇಕಾದ್ರೆ ಇದೀಗ ನಾವು ಸದ್ಯದಲ್ಲಿ ಒಂದು ಕಡೆ ಹೋಗುವಂಥ ಒಂದು ಪ್ಲ್ಯಾನನ್ನು ಮಾಡಿದ್ದೇವೆ. ಅದನ್ನೊಂದು ವಾರದಲ್ಲಿ ನಾನು ರಿವೀಲ್ ಮಾಡ್ತೇನೆ ಇಲ್ಲಿ ಹೋಗ್ತಾ ಇದ್ದೇವೆ ಅಂತೇಳಿ ಹೇಳಿ. ಸೊ ಆಗಾಗ ಮೀಶೋದಲ್ಲಿ ನಾವು ಆರ್ಡ್ರ್ ಮಾಡಿದಂತಹ ಬಟ್ಟೆ, ಅದೇ ರೀತಿ ಆಕ್ಸಸರೀಸ್ ಎಲ್ಲ ಬರ್ತಾ ಇರ್ತದೆ. ಸೊ ಇದೀಗ ನೋಡಿ ಎಷ್ಟು ಚಂದ ಕಿವಿದು ಬಂದಿದೆ. ನನಗಂತೂ ಇಂಥ ಕಿವಿದು ಅಂತೇಳಿ ಹೇಳಿದರೆ ಭಾರಿ ಇಷ್ಟ. ನೋಡಿ ಅದ್ಭುತವಾಗಿದೆ. ನಾವು ಟ್ರೆಡಿಷನಲ್ ವೇರ್ ಹಾಕುವಾಗ ಅದಲ್ಲಿ ಬಳಸುವಂಥದ್ದು ನಾವು. ಸೊ ಚೆನ್ನಾಗಿ ಬಂದಿದೆ ಇದು.
150 ಏನೋ ಅಷ್ಟೇ. ಸೊ ಅದಕ್ಕೆ ಒಂದು ಇದು ತುಂಬ ಚೆಂದ ಬಂದಿದೆ. ಸೊ ಇದೀಗ ನಾನು ಹೊಸದಾಗಿ ಕಲ್ತಿದ್ದೇನೆ ಮೀಶೋದಲ್ಲೆಲ್ಲ ಆರ್ಡ್ರ್ ಮಾಡುವಂಥದ್ದು. ಮೀಶೋ, ಅದೇ ರೀತಿ ಮಿಂತ್ರ. ಖುಷಿ ಆಗ್ತದೆ, ಒಳ್ಳೊಳ್ಳೆ ಬಟ್ಟೆಗಳು ನಾವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಬಂದರೆ ಖುಷಿ. ಬಟ್ ಇಲ್ಲಿ ಚೂಡಿದಾರ ಕೂಡ ಒಳ್ಳೆಯದು ಅಂತೇಳಿ ಹೇಳಿದೆ, ನಾನು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಬಂದಿದೆ. ಸೊ ಎಂಬ್ರಾಯ್ಡ್ರಿ ಎಲ್ಲ ಇರುವಂಥದ್ದು. ಸೊ ತುಂಬ ಒಳ್ಳೆಯದು ಬಂದಿದೆ. ಸೊ ಆ ಮಸಾಲೆ ಕುದಿತಾ ಇರಬೇಕಾದ್ರೆ ಮೀಶೋ ಬಂದಿತ್ತು. ಸೊ ಇದರದ್ದು ಒಂದು ವಿಡಿಯೋ ಮಾಡೇ ಬಿಡುವ ಅಂತೇಳಿ ಹೇಳಿ ಒಂದು ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆಂದ ಬಂದಿದೆ. ನನಗಂತೂ ಬ್ರೌನ್ ಬ್ಲ್ಯಾಕ್ ಅಂತೇಳಿ ಹೇಳಿದರೆ ಪಂಚಪ್ರಾಣ. ಓಕೆ, ಸೊ ಬ್ಯಾಕ್ ಟು ವರ್ಕ್ ಹೋಗುವ. ಸೊ ಇಲ್ಲಿದ್ದೇವೆ ನಾವು. ಮಸಾಲೆ ಕುದಿ ಬರ್ತಾ ಇತ್ತು, ಕುದಿ ಬಂದ ಹಾಗೆ ನಾವು ತೊಳೆದಿಟ್ಟುಕೊಂಡಂತಹ ಈ ಮೀನುಗಳನ್ನು ಹಾಕುವಂಥದ್ದು. ಓಕೆ, ಮೀನುಗಳನ್ನು ಹಾಕಿ ಅದರ ಮೇಲೆ ಮೀನಿನ ಮೊಟ್ಟೆ ಅಂತೇಳಿ ಹೇಳ್ತೇವೆ ನಾವು. ಅದು ಈ ಸೀಸನಲ್ಲಿ ಮಾತ್ರ ಸಿಗೋದು, ಆಷಾಢದಲ್ಲಿ ಮಾತ್ರ. ಇನ್ನು ಶ್ರಾವಣದಲ್ಲಿ ಆಗಲಿ ಸಿಗ್ತದೆಲ್ಲೋ ಗೊತ್ತಿಲ್ಲ, ಆ ಸಮಯದಲ್ಲಂತೂ ನಾವು ತಿನ್ನೋದಿಲ್ಲ. ಸೊ ಇದೀಗ ಚೆಂದ ಮಾಡಿ ಒಮ್ಮೆ ನೀವು ಹಾಕಿದ ಹಾಗೆ ಮಿಕ್ಸ್ ಮಾಡ್ಬೋದು. ನಂತರ ಇದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡುವಂಥದ್ದು ಅಂತೇಳಿ ಹೇಳಿದರೆ, ಮತ್ತೆ ನೀವು ಸೌಟ್ ಹಾಕಿದರೆ ಒಂದು ಮೀನಿನ 10 ಭಾಗ ಆಗ್ತದೆ. ಹಾಗಾಗಿ ಅದಕ್ಕೆ ಮತ್ತೆ ನೀವು ಸೌಟ್ ಹಾಕಬಾರ್ದು. ಒಂದೇ ಒಂದು 2-3 ನಿಮಿಷ ಕುದಿಸಿಕೊಂಡ್ರೆ ಸಾಕಾಗ್ತದೆ. ಅದು ಚೆಂದಾಗಿ ಅದರಲ್ಲಿ ಬೆಂದು ಬರ್ತದೆ. 3 ನಿಮಿಷ ಅಲ್ಲ, ಒಂದು 5 ನಿಮಿಷದಷ್ಟು ಕಾಯಿಸ್ಕೊಳ್ಳಿ ಸಿಮ್ಮಲ್ಲಿ, ನಂತರ ಆಫ್ ಮಾಡಿ. ಓಕೆ, ಇದೀಗ ನಾವು ಮೀನು ಫ್ರೈಗೆ ಮಸಾಲೆಯನ್ನು ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಫ್ರೈ ಮಾಡ್ತಾ ಇದ್ದೇನೆ. ನಾನು ಅವಾಗ ಹೇಳಿದ್ದೆ ಇದಕ್ಕೆ ಪುನಃ ರವೆ ಎಲ್ಲ ಹಾಕುವ ಅಗತ್ಯ ಇಲ್ಲ ಅಂತೇಳಿ ಹೇಳಿ. ಬಟ್ ನನ್ನ ಮಗ ಹೇಳಿದಮ್ಮ ರವೆ ಹಾಕು ಅಂತೇಳಿ ಹೇಳಿ. ಸೊ ನಾನು ಹಾಕುವಾಗ ಅದನ್ನು ಹಾಕದೆ ಫ್ರೈ ಮಾಡಿದ್ದೇನೆ. ಬಟ್ ಯಾರಿಗೆ ಹೇಗೆ ಬೇಕಾ ಹಾಗಾಗಿ ಮಾಡೋದಂತೇಳಿ. ನಿಜವಾಗಿದು ಪುನಃ ರವೆಯಲ್ಲಿ ಡಿಪ್ ಮಾಡುವಂಥ ಅಗತ್ಯ ಇಲ್ಲ. ಸೊ ನಿಜ ಹೇಳಬೇಕಾದ್ರೆ ನಂಗೆ ಈ ಮೀನು ಅಂತೇಳಿ ಹೇಳಿದ್ರೆ ಭಾರಿ ಇಷ್ಟ. ಒಳ್ಳೆಯದುಂಟು ಬೇರೆ ಮೀನುಗಳೆಲ್ಲ, ಅಂಜಲ್, ಅದೇ ರೀತಿ ಮಾಂಜಿ ಅಂತೇಳಿ ಎಲ್ಲ ಹೇಳ್ತೇವೆ. ಕೆಲವೆಲ್ಲ ನನಗೆ ತುಳುವಲ್ಲಿ ಗೊತ್ತಿಲ್ಲ ಕರೆಕ್ಟ್ ಆದಂಥ ಹೆಸರುಗಳು. ಬಟ್ ಆ ಮೀನು ಮತ್ತು ಈ ಮೀನು ಅಂತೇಳಿ ಹೇಳಿ ಕಂಪೇರ್ ಮಾಡಿದವಾಗ ಈ ಮೀನು ಆರೋಗ್ಯಕ್ಕೆ ಪ್ಲಸ್ ರುಚಿ ಎರಡೂ ಕೂಡ ಒಳ್ಳೆಯದು. ನನಗಂತೂ ತುಂಬ ಇಷ್ಟ. ಇದೀಗ ಮೊಟ್ಟೆಯನ್ನು ಎಲ್ಲ ಸೇರಿಸ್ಕೊಂಡು ಇದರದ್ದು ಕೂಡ ನಾನು ಫ್ರೈ ಮಾಡಿದೆ. ಅಂತೂ ಇಂತೂ ಅದ್ಭುತವಾದಂತಹ ಊಟಕ್ಕೆ ರೆಡಿಯಾಗಿದೆ. ನೋಡಿ, ಇದೀಗ ನನ್ನ ಊಟದ ತಟ್ಟೆಯನ್ನು ನೀವು ನೋಡ್ಬೋದು. ಸೊ ಮೀನು ಎಲ್ಲ ಪದಾರ್ಥದಲ್ಲಿ ಮಸಾಲೆಯಲ್ಲಿ ಫ್ರೈ ಆಗೆಲ್ಲ ಬಂದಿದೆ. ಸೊ ಇದೀಗ ಬಿಸಿ ಬಿಸಿ ಊಟ ಮಾಡುವಂಥ ಸಮಯ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತೇಳಿ ಹೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡಿ ಮಾರ್ರೆ ಅಂತೇಳಿ ಹೇಳ್ತಾ ಬಾಯ್ ಬಾಯ್.